2024ಕ್ಕೆ ಮತ್ತೊಮ್ಮೆ ಮೋದಿ ಎಂಬ ಲೋಕಸಭಾ ಚುನಾವಣೆಯ ಗೋಡೆ ಬರಹ ಅಭಿಯಾನಕ್ಕೆ ಶಾಸಕ ಸಿಮೆಂಟ್ ಮಂಜುನಾಥ್ ರವರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ವಿಜಯೇಂದ್ರ, 2047ಕ್ಕೆ ವಿಕಸಿತ ಭಾರತದ ಸಂಕಲ್ಪವನ್ನು ಪ್ರಧಾನಿ ಮೋದಿಯವರು ಹೊಂದಿದ್ದಾರೆ. ಅದನ್ನು ಈಡೇರಿಸಲು ಮೋದಿ ಸಂಕಲ್ಪಕ್ಕೆ ಜನತೆ ಭಾರಿ ಬೆಂಬಲ ನೀಡುತ್ತಿದ್ದಾರೆ. ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಸೂಚನೆಯ ಮೇರೆಗೆ ಗೋಡೆ ಬರಹ ಅಭಿಯಾನ ಆರಂಭಿಸಿದ್ದೇವೆ. ವಿಕಸಿತ ಭಾರತದ ಸಂಕಲ್ಪದ ಮೂಲಕ ಮೋದಿಯವರ ಜನಪದ ಯೋಜನೆಗಳು ಜನರನ್ನು ತಲುಪುತ್ತಿವೆ. ರಾಜ್ಯದ ಜನತೆ ಕೂಡ ಬಿಜೆಪಿ ಮತ್ತು ಮೋದಿಯವರ ಮೇಲಿನ ಗೌರವದಿಂದ ಬಹಳ ಉತ್ಸಾಹದಿಂದ ಪಾಲ್ಗೊಳ್ಳುತ್ತಿದ್ದಾರೆಂದು ತಿಳಿಸಿದರು. ನಂತರ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಮಾತನಾಡಿ, ಪ್ರಧಾನಿ ಮೋದಿಯವರು ದೇಶಕ್ಕೆ ಕೊಟ್ಟ ಕೊಡುಗೆಗಳ ಬಗ್ಗೆ ವಿವರಣೆ ನೀಡಿದರು. ಇದೇ ಸಂದರ್ಭದಲ್ಲಿ ಆಲೂರು ಪಟ್ಟಣದ ಮುಖ್ಯ ಬೀದಿಗಳಲ್ಲಿ ಅಂಗಡಿಗಳ ಬಳಿ ತೆರಳಿ ಪ್ರಧಾನಿ ನರೇಂದ್ರ ಮೋದಿಯವರ ಸಾಧನೆಗಳ ಕರಪತ್ರಗಳನ್ನು ಹಂಚುವ ಮೂಲಕ ಬಿಜೆಪಿಗೆ ಮತ ಹಾಕಲು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಬೈರಾಪುರ ಗ್ರಾಮ ಪಂಚಾಯಿತಿ ಸದಸ್ಯರಾದ ಗಣೇಶ್, ನಂಜುಂಡಪ್ಪ, ರುದ್ರೇಶ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಅರೇಹಳ್ಳಿ ಅಮಿತ್ ಶೆಟ್ಟಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಭವ್ಯ ರಾಮ ಮಂದಿರವನ್ನು ಲೋಕಾರ್ಪಣೆ ಮಾಡಿದ್ದಾರೆ. 10 ವರ್ಷಗಳ ಅವರ ಸುದೀರ್ಘವಾದಂಥ ಒಂದು ಅವಧಿಯಲ್ಲಿ ಭಾರತ ಕಂಡಂಥ ಅಭಿವೃದ್ಧಿ ಕಾರ್ಯಗಳನ್ನು, ಹಾಗೆಯೇ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಸಂಸತ್ತಿನ ಚುನಾವಣೆ ಇರುವಂಥ ಒಂದು ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಪಡೆಯೋದ್ರ ಮುಖಾಂತರ ಸದೃಢವಾದಂಥ ಭಾರತೀಯ ಜನತಾ ಪಾರ್ಟಿಯ ಮತ್ತೊಮ್ಮೆ ಸರ್ಕಾರ ರಾಷ್ಟ್ರದಲ್ಲಿ ತರಬೇಕು ಅನ್ನೋಂಥ ದೃಢ ಸಂಕಲ್ಪದೊಂದಿಗೆ ಗ್ರಾಮದಲ್ಲಿ ಇವತ್ತು ನಾವು ಗ್ರಾಮ್ ಚಲೋ ಅಭಿಯಾನವನ್ನು ಪ್ರಾರಂಭಿಸಿದ್ದೇವೆ. ಅದೇ ರೀತಿಯಲ್ಲಿ ಪ್ರಧಾನಮಂತ್ರಿಗಳು 10 ವರ್ಷ ನಡೆದಂಥ ಸುದೀರ್ಘ ಅವಧಿಯಲ್ಲಿ ಅವರು ಮಾಡಿರೋಂಥ ಎಲ್ಲ ಕಾರ್ಯಕಲಾಪಗಳಿಗೆ ಅಭಿನಂದನೆ ಸಲ್ಲಿಸೋಕ್ಕೋಸ್ಕರ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸ್ಥಳೀಯ ಶಾಸಕರಾದಂಥ ಮಾನ್ಯ ಮಂಜಣ್ಣವರ ನೇತೃತ್ವದಲ್ಲಿ ಈಗ ಆ ಒಂದು ಅಭಿನಂದನಾ ಅಭಿಯಾನಕ್ಕೂ ಸಹ ಚಾಲನೆ ಕೊಡಲಿದ್ದೇವೆ. ಹಾಗೆಯೇ ಇವತ್ತು ಗೋಡೆ ಬರಹ ಏನು ನೀವು ನೋಡ್ತಾ ಇದ್ದೀರಿ, ನಂತರ ನಾವು ಇಲ್ಲಿ ಆಗಲೇ 200 ಮೀಟ್ರ್ ಮತಗಟ್ಟೆಯಿಂದ ದೂರವನ್ನು ಕಾಯ್ದುಕೊಂಡು ಹಾಗೆಯೇ ನಮ್ಮ ಕಾರ್ಯಕರ್ತರಿಗೆ ಬೂತ್ ಹಂತದಲ್ಲಿ ಅವರಿಗೆ ಒಂದು ದೃಢ ಸಂಕಲ್ಪವನ್ನು ಮಾಡಲಿಕ್ಕೋಸ್ಕರ ಎಲೆಕ್ಷನ್ನಿನ ಹೊಸ್ತಿಲಲ್ಲಿ ನಿಂತಿರುವಂಥ ಸಂದರ್ಭದಲ್ಲಿ ಎಲ್ಲ ಅವರ ಮೋದಿಜಿಯವರ ಕಾರ್ಯಗಳನ್ನು ಮತ್ತಷ್ಟು ಮನೆ ಮತ್ತು ಮನ ಮುಟ್ಟುವಂಥ ಯೋಜನೆಯನ್ನು ಇಟ್ಕೊಂಡು ಈ ಗೋಡೆ ಬರಹವನ್ನು ಸಹ ಪ್ರಾರಂಭಿಸಿದ್ದೇವೆ. ಅದೇ ರೀತಿಯಲ್ಲಿ ಶಕ್ತಿವಂದನ್ ಅಭಿಯಾನ ಈ ತಿಂಗಳಷ್ಟೇ ಅಲ್ಲ, ಇನ್ನು 2 ತಿಂಗಳಷ್ಟು ಆಸ್ಪಾಸಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ನಾವು ಗ್ರಾಮದ ಹಂತಕ್ಕೆ